ರಾಜ್ಯ ರಾಜಕಾರಣದಲ್ಲಿ ಹೊಸ ಶಕೆ ಶುರುವಾಗಿದೆ. ಶಿವಕುಮಾರ ಸರ್ಕಾರ ಸ್ಥಾಪಿತವಾಗಿದೆ. ಆದರೆ ಶಿವನ ಡಂಗುರ ಯಾವ ರೀತಿ ಬಾರಿಸುತ್ತೆ, ಢಮರುಗ ಯಾವ ರೀತಿ ಶಬ್ದ ಮಾಡುತ್ತೆ ಆಡಳಿತದ ಅಭಿವೃದ್ಧಿಯ ವಿಚಾರಕ್ಕೆ ಅನ್ನುವ ಕುತೂಹಲದ ಜೊತೆಗೆ ಈ ಎಲ್ಲ ಸುದ್ದಿಯನ್ನು ನೋಡ್ತಾ ಹೋಗೋಣ. ಲೆಟ್ಸ್ ಹಾವ್ ಅ ಲುಕ್. ಸಿಎಂ ಡಿಕೆ ಸಂಪುಟದಲ್ಲಿ ಪೋರ್ಟ್ಫೋಲಿಯೋ ದಂಗಲ್. ಎಸ್, ಸಚಿವ ಸಂಪುಟ ಅಂದ್ರೇನೆ ಹಾಗೆ. ಸಿಎಂ ಡಿಕೆ ಸಂಪುಟದಲ್ಲಿ ಪೋರ್ಟ್ಫೋಲಿಯೋ ದಂಗಲ್ ಶುರುವಾಗಿದೆ. ಖಾತೆ ಹಂಚಿಕೆಗೂ ಮುನ್ನವೇ ಸಚಿವರಲ್ಲಿ ಕಿತ್ತಾಟ ಅನ್ನೋದಕ್ಕಿಂತ ಹೆಚ್ಚಾಗಿ ಕಾಂಪಿಟೇಷನ್ ಇದೆ. ಅವರೇನು ಕಿತ್ತಾಡ್ತಾ ಇದ್ದಾರೆ ಅಂತ ನಾವು ಹೇಳ್ತಾ ಇಲ್ಲ, ಆದರೆ ಆ ಶಬ್ದವನ್ನು ಯಾಕೆ ಬಳಸ್ತಾ ಇದ್ದೀವಿ ಅಂತ ಹೇಳಿದ್ರೆ ಸ್ಪರ್ಧೆ ಇದೆ ಅನ್ನೋದನ್ನ ನೀವು ಅರ್ಥ ಮಾಡ್ಕೊಳ್ಬೇಕು. ನನಗೂ ಅದೇ ಖಾತೆ ಬೇಕು ಅಂತ ಇಬ್ರು ನಾಯಕರು ಹಠ ಹಿಡಿದಿದ್ದಾರೆ, ರಾಮಲಿಂಗಾರೆಡ್ಡಿ ಮತ್ತು ಪ್ರಿಯಾಂಕ್ ಖರ್ಗೆ. ರಾಮಲಿಂಗಾರೆಡ್ಡಿಗೆ ಜಲಸಂಪನ್ಮೂಲ ಖಾತೆಯ ಒಂದು ಅವಕಾಶ ಇದೆ, ಆದರೆ ಗೃಹ ಖಾತೆಗೆ ಪಟ್ಟಣ ಹಿಡಿದಿದ್ದಾರೆ ರಾಮಲಿಂಗಾರೆಡ್ಡಿ ಅವರು. ಗೃಹ ಖಾತೆ ಇಲ್ಲ ಅಂದ್ರೆ ಬೆಂಗಳೂರು ಉಸ್ತುವಾರಿ ಮಂತ್ರಿ ಮಾಡಿಬಿಡಿ, ನಂಗೇನು ಕಡಿಮೆ ಸೀನಿಯಾರಿಟಿ ಇದೆಯಾ, ಕಡಿಮೆ ಸಲ ಗೆದ್ದಿದ್ದೀನಾ ಅನ್ನುವ ದೃಷ್ಟಿಕೋನದಿಂದ ಕೇಳ್ಬೋದು. GBA ಚುನಾವಣೆಯನ್ನು ಗೆಲ್ಸೋ ಹೊಣೆ ನನಗೆ ಬಿಡ್ರಿ, ನಾನು ಮಾಡ್ತೀನಿ, ಅಷ್ಟು ನಂಬಿಕೆ ಇಡಿ ಅನ್ನುವ ಒಂದು ದೃಷ್ಟಿಕೋನ. ನೂತನ ಸಿಎಂ DKC ಮುಂದೆ ಮಂತ್ರಿ ರಾಮಲಿಂಗಾರೆಡ್ಡಿ ತಮ್ಮ ಇಂಗಿತವನ್ನು ವ್ಯಕ್ತಪಡಿಸಿದ್ದಾರೆ. ಆ ಕಡೆ ರಾಮಲಿಂಗಾರೆಡ್ಡಿ ಹಠ, ಈ ಕಡೆ ಪ್ರಿಯಾಂಕ್ ಖರ್ಗೆ ಕೂಡ ನನಗೂ ಗೃಹ ಖಾತೆ ಕೊಡಿಯಲ್ಲ, ನಾನು ನಿಭಾಯಿಸ್ತೀನಿ ಅನ್ನುವ ಒಂದು ಉಮೇದಿ ಮಿನಿಸ್ಟರ್ ಪ್ರಿಯಾಂಕ್ ಖರ್ಗೆ. ಎಸ್, ಈಗಾಗಲೇ ನೋಡಿದ್ದೀರಿ, RSS ಅಬ್ಬರಕ್ಕೂ ಬ್ರೇಕ್ ಹಾಕ್ತೀನಿ ಅಂತ ಪ್ರಿಯಾಂಕ್ ಖರ್ಗೆ ಅವರು ಹೇಳಿದ್ರು, ಹೇಳದೆ ಹೋದರೂ ಕೂಡ ಅವರ ಮನಸ್ಸಿನಲ್ಲಿ ಅದೇ ಇದೆ ಅನ್ನೋದು ಈಗಾಗಲೇ ಜಗಜ್ಜಾಹೀರಾಗಿದೆ. ಸಾಮಾಜಿಕ ಜಾಲತಾಣದಲ್ಲಂತೂ ಈ ಬಗ್ಗೆ ಸಿಕ್ಕಾಪಟ್ಟೆ ಚರ್ಚೆ ನಡೀತಾ ಇರುತ್ತೆ. RSS ಅಂತ ಹೇಳಿದ ತಕ್ಷಣ ಪ್ರಿಯಾಂಕ್ ಖರ್ಗೆ ನೆನಪಾಗಬೇಕು ಆಲ್ಟರ್ನೇಟಿವ್ ಆಗಿ. ಹಂಗೆ ಅಷ್ಟರ ಮಟ್ಟಿಗೆ RSSನ ವಿರುದ್ಧವಾಗಿ ಟೀಕೆ ಟಿಪ್ಪಣಿಯನ್ನು ಬಹಳ ನೇರವಾಗಿ ನಿಷ್ಠುರವಾಗಿ ಮಾಡ್ತಾ ಇದ್ದಾರೆ ಅದು ಪ್ರಿಯಾಂಕ್ ಖರ್ಗೆ. ಆ ನಿಟ್ಟಿನಲ್ಲಿ ನೀವು ಕೂಡ ಬಹಳಷ್ಟು ಸಲ ಗಮನಿಸಿದ್ರಿ ಪ್ರಿಯಾಂಕ್ ಖರ್ಗೆ ಅವರ ಮನಸ್ಥಿತಿ ಹೇಗಿದೆ, ಯಾವ ದೃಷ್ಟಿಯಲ್ಲಿ ಕೆಲಸ ಮಾಡ್ತಾರೆ. ಒಬ್ಬ ಯಂಗ್ ಎನರ್ಜೆಟಿಕ್ ಫೈರ್ ಬ್ರ್ಯಾಂಡ್. ಯಾಕಂತ ಹೇಳಿದ್ರೆ ರಾಜಕಾರಣ ಅಂತ ಹೇಳಿದಾಗ ಎಲ್ಲವನ್ನು ಸುಮ್ಮನೆ ಹಿಂಗೆ ಹೇಳೋಕ್ಕಾಗಲ್ಲ, ಅದನ್ನು ಸ್ಪಷ್ಟವಾಗಿ ನಿಷ್ಠುರವಾಗಿ ನೇರವಾಗಿ ಹೇಳಬೇಕಾಗತ್ತೆ. ದಿಸ್ ಈಸ್ ಮೈ ಸ್ಟ್ಯಾಂಡ್ ಅಂತ. ಹಾಗೆ ಪ್ರಿಯಾಂಕ್ ಖರ್ಗೆ ಅವರು ಗುರುತಿಸ್ಕೊಂಡಿದ್ದಾರೆ. ಮತ್ತು ಗೃಹ ಖಾತೆ ಕೊಡಿಯಲ್ಲ, ಗೃಹ ಖಾತೆಯನ್ನು ನಿಭಾಯಿಸುವ ಶಕ್ತಿ ಸಾಮರ್ಥ್ಯ ನನ್ನಲ್ಲಿದೆ, ಹಾಗಾಗಿ ನನಗೆ ಕೊಟ್ಟರೆ ಸಮಸ್ಯೆ ಇಲ್ಲ ಅನ್ನುವ ಇಂಗಿತ ವ್ಯಕ್ತವಾಗಿದೆ ಅನ್ನುವ ಮಾಹಿತಿ ಇದೆ. ಕೊನೆ ಕ್ಷಣದಲ್ಲಿ ಯಾವ ಬದಲಾವಣೆಗಳು ಕೂಡ ಆಗಬಹುದು, ಅವರು ಇದಕ್ಕೆ ಎಷ್ಟರ ಮಟ್ಟಿಗೆ ಪಟ್ಟನ್ನು ಹಿಡಿದಿದ್ದಾರೆ ಅನ್ನೋದು ಕೂಡ ಮುಂದಿನ ಹಂತದಲ್ಲಿ ಗೊತ್ತಾಗುತ್ತೆ. ಆದರೆ ಸದ್ಯದ ಸುದ್ದಿ ಅಟ್ ದಿಸ್ ಪಾಯಿಂಟ್ ಆಫ್ ಟೈಮ್, ದಿಸ್ ಇಸ್ ದ ನ್ಯೂಸ್. ರಾಮಲಿಂಗಾರೆಡ್ಡಿ ಅವರು ಕೂಡ ಬೆಂಗಳೂರಿನಲ್ಲಿ ಕಾಂಗ್ರೆಸ್ನ ಚೆನ್ನಾಗಿ ಒಂದು ನೆಲಮಟ್ಟದಿಂದ, ಬೇರು ಮಟ್ಟದಿಂದ ಹೆಮ್ಮರವಾಗಿ ಒಂದು ಶಕ್ತಿ ವರ್ಧನೆ ಮಾಡಿದ್ದಾರೆ ಅಂತ ಹೇಳಿದ್ರೆ ಅದರಲ್ಲಿ ರಾಮಲಿಂಗಾರೆಡ್ಡಿ ಅವರ ಪಾತ್ರ ಕೂಡ ಅಲ್ಲುಗಳೆಯೋ ಹಾಗಿಲ್ಲ. ಹಾಗಾಗಿ GBA ಎಲೆಕ್ಷನ್ಸ್ ನಂಗೆ ಬಿಡ್ರಿ, ತಲೆ ಕೆಡಿಸ್ಕೋಬೇಡಿ, ಅದನ್ನು ನಾನು ಏನೋ ನಿಭಾಯಿಸ್ತೀನಿ, ನಂಗೆ ಒಳ್ಳೆ ಹೋಲ್ಡ್ ಇದೆ ಅನ್ನುವ ಹಾಗೆ ಮಾತಾಡ್ತಾರೆ ಅಂತಲ್ಲ. ನಾವೀಗೇನು ಹೇಳ್ತಾ ಇದ್ದೀವಲ್ಲ ಅದೇ ಲಿಟ್ರಲಿ ಶಬ್ದಗಳನ್ನು ಬಳಸಿದ್ದಾರೆ ಅಂತ ಅಲ್ಲ. ದಟ್ ವಾಸ್ ದ ಕಾಂಟೆಕ್ಸ್ಟ್, ಅದು ದೃಷ್ಟಿಕೋನ, ಆ ಉದ್ದೇಶದಿಂದ ಅವ್ರು ಕೇಳಬಹುದು. ಎಸ್, ಸಿಎಂ DK ಸಂಪುಟದಲ್ಲಿ ಈಗ ಸಚಿವ ಸಂಪುಟದಲ್ಲಿ ನನಗೆ ಇಂಥ ಖಾತೆ ಬೇಕು, ಈ ಖಾತೆಯನ್ನು ಕೊಟ್ಟರೆ ಚೆನ್ನಾಗಿ ನಿಭಾಯಿಸ್ತೀನಿ. ಒಬ್ಬೊಬ್ರಿಗೊಂದು ಸಾಮರ್ಥ್ಯ ಇರುತ್ತೆ ನೋಡ್ರಿ, ನಾನು ಈ ಇಲಾಖೆನ ಚೆನ್ನಾಗಿ ನಿಭಾಯಿಸ್ತೀನಿ, ದಿಸ್ ಈಸ್ ಮೈ ಸ್ಟ್ರೆಂತ್ ಅಂತ ಹೇಳೋದಿದೆಯಲ್ಲ, ಹಾಗೂ ಕೂಡ ಹೇಳಿರ್ಬೋದು. ಆದರೆ ಫೈನಲಿ DK ಶಿವಕುಮಾರ್ ಯಾವ ನಿರ್ಧಾರವನ್ನು ತೆಗೆದುಕೊಳ್ತಾರೆ, ಇಲ್ಲಿ ಒಬ್ಬರೇ ಮುಖ್ಯಮಂತ್ರಿ ಆಗಿರಬಹುದು, ಆದರೆ ಎಲ್ಲರನ್ನೂ ಕೂಡ ಸಮಾಧಾನ ಚಿತ್ತದ ನಾನು ಹೇಳ್ದಂಗೆ ನಾನು ಯಾರಿಗೆ ಹೇಳ್ತೀನೋ ಅವ್ರನ್ನ ಆಯ್ಕೆ ಮಾಡಬೇಕು ಅಂತ ಹಾಗೆ ದರ್ಪ ತೋರಿಸೋ ಹಾಗಿಲ್ಲ. ಎಲ್ಲರನ್ನೂ ಕೂಡ ಸಮಾಧಾನದಿಂದ ಅಳೆದು ತೂಗಿ. ಯಾಕಂತ ಹೇಳಿದ್ರೆ ಮುಖ್ಯಮಂತ್ರಿಗಿಂತ ಜಾಸ್ತಿ ಸೀನಿಯರ್ ಲೀಡರ್ಸು ಕೂಡ ಇದ್ದಾಗ ಅವರ ಅನುಭವಕ್ಕೆ, ಅಧ್ಯಯನಕ್ಕೆ, ಅವರ ಹಿರಿತನಕ್ಕೆ ಬೆಲೆ ಕೊಟ್ಟು ಸಮಾಧಾನದಿಂದ ನಡೆಸಿಕೊಳ್ಳುವ ಒಂದು ಜವಾಬ್ದಾರಿ ಸವಾಲು ಸದ್ಯಕ್ಕೆ ಇದ್ದೇ ಇರುತ್ತೆ. ಓಕೆ, ಈ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನನ್ನ ಕಲೀಗ್, ನಮ್ಮ ಪೊಲಿಟಿಕಲ್ ಕರೆಸ್ಪಾಂಡೆಂಟ್ ಓಂ ವಿವೇಕ್ ಆದಿತ್ಯ ಕರ್ಲೇಕರ್ ಫೋನು ಜಾಯ್ನ್ ಆಗಿದ್ದಾರೆ. ದೂರವಾಣಿ ಸಂಪರ್ಕದಲ್ಲಿ ಅವರ ಜೊತೆ ಸಂಭಾಷಣೆ. ಎಸ್ ವಿವೇಕ್, ಶಾಸ್ತ್ರೋಕ್ತವಾಗಿ ಪ್ರಮಾಣ ವಚನ ಸ್ವೀಕರಿಸಿ ಆಯಿತು,
ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಈಗ ಇನ್ನೇನಿದ್ರು ಅವರ ಸಂಪುಟದಲ್ಲಿ ಯಾವ್ಯಾವ ಖಾತೆ ನಿಭಾಯಿಸ್ತಾರೆ ಅನ್ನೋ ಕುತೂಹಲ. ಪ್ರಿಯಾಂಕ್ ಖರ್ಗೆ ಆರ್ ರಾಮಲಿಂಗಾರೆಡ್ಡಿ ಯಾರ ಬಗ್ಗೆ ಒಲವು ಜಾಸ್ತಿ ಇದೆ ಗೃಹ ಖಾತೆಗೆ ಸಂಬಂಧಪಟ್ಟ ಹಾಗೆ? ಪಟ್ಟು ಅವರ ಇಂಗಿತ ಮನವಿ ಏನೇ ಇದ್ರೂ ಕೂಡ ಹೂ ಕ್ಯಾನ್ ಬಿಕಮ್ ಹೋಮ್ ಮಿನಿಸ್ಟರ್ ಇನ್ ಕರ್ನಾಟಕ ರೈಟ್ ನಾವು? ಓಕೆ, ಲೈವ್ ಜಾಯ್ನ್ ಆಗಿದ್ದಾರಂತೆ. ಎಸ್, ಫೈನ್, ನೇರ ಸಂಪರ್ಕದಲ್ಲಿದ್ದಾರೆ. ಕೂಡ ಸ್ವೀಕಾರವನ್ನು ಮಾಡಿದ್ದಾರೆ ಡಿ ಕೆ ಶಿವಕುಮಾರ್ ಅವರು. ಅದಾದ ಬಳಿಕ ಅವರ ಜೊತೆಯಲ್ಲಿ 13 ಸಚಿವರು ಕೂಡ ಪ್ರಮಾಣ ವಚನವನ್ನು ತೆಗೆದುಕೊಂಡಿದ್ದಾರೆ. ಅದರಲ್ಲಿ ಒಂದು ಪರಮೇಶ್ವರ್ ಅವರು DCM ಖಾತೆಗೆ ಈಗಾಗಲೇ ಪ್ರಮಾಣ ವಚನ ಕೂಡ ತೆಗೆದುಕೊಂಡಿದ್ದಾರೆ. ಇನ್ನು ಉಳಿದಂಥ 12 ಖಾತೆಗಳಲ್ಲಿ ಇದರಲ್ಲಿ ಯಾರ್ಯಾರಿಗೆ ಯಾವ ಖಾತೆ ಹೋಗುತ್ತೆ ಅನ್ನೋದು ಒಂದಿಷ್ಟು ಕುತೂಹಲ ಮೂಡಿಸ್ತಿದೆ. ಅದರಲ್ಲೂ ಕೂಡ ಪ್ರಮುಖವಾಗಿ ಏನು ಗೃಹ ಖಾತೆ ಇದೆ, ಗೃಹ ಇಲಾಖೆ ಯಾರಿಗೆ ಕೊಡಲಾಗುತ್ತೆ ಈ ಬಾರಿ ಅನ್ನೋದು ಕೂಡ ಸಾಕಷ್ಟು ಚರ್ಚೆ ಆಗ್ತಿದೆ. ಅದರಲ್ಲೂ ಕೂಡ ಪ್ರಮುಖವಾಗಿ ಈಗಿರತಕ್ಕಂಥದ್ದು ರೇಸ್ನಲ್ಲಿ ಸದ್ಯದ ಮಟ್ಟಿಗೆ ರಾಮಲಿಂಗಾರೆಡ್ಡಿ ಅಥವಾ ಪ್ರಿಯಾಂಕ್ ಖರ್ಗೆಗೆ ಗೃಹ ಖಾತೆ ಕೊಡ್ತಾರೆ ಎಂಬ ಮಾಹಿತಿಗಳು ಕೂಡ ಲಭ್ಯವಾಗ್ತಿದೆ. ಆದರೆ ಸದ್ಯದ ಮಟ್ಟಿಗೆ ರಾಮಲಿಂಗಾರೆಡ್ಡಿ ಅವರಿಗೆ ಜಲಸಂಪನ್ಮೂಲ ಖಾತೆಯನ್ನು ಕೂಡ ಆಫರ್ ಕೊಡಲಾಗಿತ್ತು. ಆದರೆ ಅವರು ಅದನ್ನು ಒಪ್ಪಲಿಲ್ಲ ಅನ್ನೋ ಒಂದು ಮಾಹಿತಿಗಳು ಕೂಡ ಲಭ್ಯವಾಗ್ತಿದೆ. ಅದರಲ್ಲೂ ಕೂಡ ಈಗ ಸದ್ಯದ ಮಟ್ಟಿಗೆ ರಾಮಲಿಂಗಾರೆಡ್ಡಿ ಅವರು ಕೇಳ್ತಾ ಇರ್ತಕ್ಕಂಥದ್ದು 2 ಖಾತೆಗಳು. ಒಂದು ಬೆಂಗಳೂರು ನಗರಾಭಿವೃದ್ಧಿ ಅಥವಾ ಗೃಹ ಖಾತೆ, ಇದೆರಡರಲ್ಲಿ ಒಂದು ಕೊಡಿ ಅಂತ. ಒಂದು ಕಡೆ ಏನಾದರೂ ಬೆಂಗಳೂರು ನಗರಾಭಿವೃದ್ಧಿ ಕೊಟ್ಟರೆ ಮುಂಬರುವಂಥ GBA ಚುನಾವಣೆ ಏನಿದೆ ಇದರಲ್ಲೂ ಕೂಡ ನಾನು ಸಾಕಷ್ಟು ವಿಚಾರಧಾರೆಗಳನ್ನು ಕೂಡ ಸರಿ ಮಾಡ್ತೀನಿ. ಇಲ್ಲಿ ಬೆಂಗಳೂರು ಸುತ್ತಮುತ್ತ ಎಲ್ಲ ಇರುವಂಥ ಏನು ಸಂಬಂಧಪಟ್ಟಂತೆ ಇರುವಂಥ ತೊಂದರೆಗಳು, ಸಮಸ್ಯೆಗಳು ಇದನ್ನೆಲ್ಲವೂ ಕೂಡ ಸರಿಪಡಿಸ್ತಕ್ಕಂಥ ಕೆಲಸವನ್ನು ಮಾಡ್ತೀನಿ. ಜೊತೆಗೆ ಈಗಾಗಲೇ ಸೀನಿಯರ್ ಲೀಡರ್ ಕೂಡ ಆಗಿದ್ದಾರೆ. ಅವರು ಬೆಂಗಳೂರಿನಲ್ಲೇ ಸಾಕಷ್ಟು ವರ್ಷಗಳಿಂದ ಇದ್ದಂಥವ್ರು. ಆ ನಿಟ್ಟಿನಲ್ಲಿ ಆ ಖಾತೆಯನ್ನು ಕೂಡ ಕೇಳಿದ್ದಾರೆ. ಜೊತೆಗೆ ಇನ್ನೊಂದು ಗೃಹ ಖಾತೆ ಸಿಕ್ಕಿದ್ರೆ ರಾಜ್ಯಾದ್ಯಂತ ಪ್ರವಾಸ ಮಾಡಿ ಗೃಹ ಇಲಾಖೆಯನ್ನು ಒಂದು ಸಂಪೂರ್ಣವಾಗಿ ಸರಿಪಡಿಸ್ತಕ್ಕಂಥ ಕೆಲಸವನ್ನು ಕೂಡ ಮಾಡ್ತೀನಿ ಅಂತ ಒಂದು ಬೇಡಿಕೆಯನ್ನು ಇಟ್ಟಿದ್ದಾರೆ. ಮತ್ತೊಂದು ಕಡೆ ಪ್ರಿಯಾಂಕ್ ಖರ್ಗೆ ಅವರು ಕೂಡ ಅಷ್ಟೇ ಗೃಹ ಖಾತೆಯನ್ನು ಕೇಳಿದ್ದಾರೆ ಎಂಬ ಮಾಹಿತಿ ಕೂಡ ಲಭ್ಯ ಆಗ್ತಿದೆ. ಜೊತೆಗೆ ಈ ಹಿಂದೆ ಕೂಡ ನಾವು ಸಾಕಷ್ಟು ಬಾರಿ ವಿವೇಕ್, ಈಗ ಸೀನಿಯಾರಿಟಿನ ಅಥವಾ ಯಂಗ್ ಎನರ್ಜೆಟಿಕ್ ಪ್ರಿಯಾಂಕ್ ಖರ್ಗೆನ ಯಾವುದು ಇಲ್ಲಿ ತೂಗಬಹುದು ಅಥವಾ ಯಾರಿಗೆ ಮನ್ನಣೆ ಸಿಗಬಹುದು ಕ್ರಿಸ್ಪ್ ಆಗಿ, ಕ್ವಿಕ್ ಆಗಿ? ಎಸ್ ರಾಘವ್, ನೋಡೋದಾದರೆ ಮೊದಲಿಗೆ ಸೀನಿಯಾರಿಟಿಗೆ ಅಂತ ಏನಾದರೂ ಮಣೆ ಹಾಕ್ತಾ ಹೋದರೆ ರಾಮಲಿಂಗಾರೆಡ್ಡಿ ಅವ್ರಿಗೆ ಕೊಡಬೇಕಾಗತ್ತೆ. ಯಾಕಂದರೆ ಹಿರಿಯರು 8ಕ್ಕೂ ಹೆಚ್ಚು ಬಾರಿ ಶಾಸಕರಾದಂಥವರು, ಇಲ್ಲೇ ಇದ್ಕೊಂಡು ಬೆಂಗಳೂರನ್ನ ನೋಡಿದಂಥವರು. ಆ ನಿಟ್ಟಿನಲ್ಲಿ ಅವರಿಗೆ ಗೃಹ ಖಾತೆ ಕೊಟ್ಟರೆ ಎಲ್ಲದನ್ನು ಹ್ಯಾಂಡಲ್ ಮಾಡ್ತಾರೆ ಅನ್ನೋ ಒಂದಿಷ್ಟು ಲೆಕ್ಕಾಚಾರಗಳು ಕೂಡ ಇದೆ. ರಾಮಲಿಂಗಾರೆಡ್ಡಿ ಅವರು ಪ್ರಮುಖವಾಗಿ ಏನಂದರೆ ಒಂದಿಷ್ಟು ಸಾಫ್ಟ್ ಕಾರ್ನರ್ ಕೂಡ ಇದೆ. ಅವರು ವಿಪಕ್ಷಗಳಿಗೂ ಕೂಡ ಹ್ಯಾಂಡಲ್ ಮಾಡುವಂಥವರು, ಜೊತೆಗೆ ಪ್ರತಿಪಕ್ಷದವರನ್ನು ಕೂಡ ಹ್ಯಾಂಡಲ್ ಮಾಡ್ಬೋದು ಮತ್ತು ಪೊಲೀಸ್ ಇಲಾಖೆಯನ್ನು ಕೂಡ ಹ್ಯಾಂಡಲ್ ಮಾಡ್ಬೋದು ಅನ್ನೋ ಒಂದು ಅವರಿಗೆ ಒಂದು ಪ್ಲಸ್ ಇದೆ. ಜೊತೆಗೆ ಇನ್ನೊಂದು ಕಡೆ ಪ್ರಿಯಾಂಕ್ ಖರ್ಗೆ ಅವರನ್ನು ನೋಡ್ತಾ ಹೋದರೆ ಅವರು ಯಂಗ್ ಆ್ಯಂಡ್ ಎನರ್ಜೆಟಿಕ್ ಇದ್ದಾರೆ. ಪ್ರತಿದಿನ ಕೂಡ ಅವರು ರಾಜ್ಯಾದ್ಯಂತ ಪ್ರವಾಸ ಮಾಡ್ಬೋದು, ಓಡಾಟ ಮಾಡ್ಬೋದು, ಇನ್ನು ಯಂಗ್ ಆ್ಯಂಡ್ ಫಿಟ್ ಆಗಿದ್ದಾರೆ. ಆ ನಿಟ್ಟಿನಲ್ಲಿ ಅವ್ರಿಗೆ ಅದು ಪ್ಲಸ್ ಆಗ್ಬೋದು. ರಾಮಲಿಂಗಾರೆಡ್ಡಿ ಅವರಿಗೆ ಮೈನಸ್ಗಳು ಏನಂತ ನೋಡ್ತಾ ಹೋದರೆ ಮೊದಲಿಗೆ ಅವ್ರಿಗೆ ಓಡಾಡೋದಕ್ಕೆ ಒಂದಿಷ್ಟು ಕಷ್ಟ ಆಗ್ಬೋದು, ಬೇರೆ ಕಡೆ ಪ್ರವಾಸ ಮಾಡೋದಕ್ಕೆ ಏನಾದರೂ ಕಷ್ಟ ಆಗ್ಬೋದು ಅಂತ ಕೂಡ ಒಂದು ಬ್ಯಾಕ್ ಡ್ರಾಪ್. ಆದರೆ ಇನ್ನೊಂದು ಕಡೆ ಪ್ರಿಯಾಂಕ್ ಖರ್ಗೆ ಅವ್ರಿಗೆ ಎಲ್ಲವೂ ಕೂಡ ವಿಚಾರಧಾರೆಗಳು ಪ್ಲಸ್ ಇದೆ. ಕೇವಲ ಎಕ್ಸ್ಪೀರಿಯನ್ಸ್ ಮತ್ತೆ ಸೀನಿಯಾರಿಟಿ ಮಾತ್ರ ಮೈನಸ್ ಆಗ್ತಾರೆ ಪ್ರಿಯಾಂಕ್ ಖರ್ಗೆ ಅಂತಾನೆ ಹೇಳ್ಬೋದು. ಗಾಟ್ ಇಟ್, ಥ್ಯಾಂಕ್ ಯು ವಿವೇಕ್.